Excel Techno School, ಗುರುವಾಯನಕೆರೆ, ವೇಣೂರು. Admission open now. ನವೆಂಬರ್ ತಿಂಗಳಲ್ಲಿ ಕಾಂಗ್ರೆಸ್ನಲ್ಲಿ ಕ್ರಾಂತಿ ನಡೆಯೋದು ಫಿಕ್ಸ್. ಅದು ಸಂಪುಟ ಪುನರಚನೆಯನ್ನ, ನಾಯಕತ್ವ ಬದಲಾವಣೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಬಟ್ ಕಾಂಗ್ರೆಸ್ನಲ್ಲಿ ಪಾಲಿಟಿಕ್ಸ್ ಮಾತ್ರ ಜೋರಾಗಿದೆ. ಸಿದ್ದು ಬಣಕ್ಕೆ ಮಾತೇ ಬಂಡವಾಳ ಆಗಿದೆ. ಮತ್ತೊಂದು ಕಡೆ ದೆಹಲಿಗೆ ಹೋಗ್ಬಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅಲ್ಲಿಂದ ದಾಳ ಉರುಳಿಸುವ ಕೆಲಸವನ್ನ ಮಾಡ್ತಿದ್ದಾರೆ. ಸಿಎಂ ರೇಸ್ಗೆ ದಿನಕ್ಕೊಬ್ಬರ ಹೆಸರು ಎಂಟ್ರಿ ಆಗ್ತಾ ಇದೆಯಲ್ಲ, ಇದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಡಿಕೆ ಶಿವಕುಮಾರ್ಗೆ ವ್ಯೂಹವನ್ನ ರಚನೆ ಮಾಡುವಂತಹ ಕೆಲಸ ಸಿದ್ದರಾಮಯ್ಯ ಬಣದಿಂದ ಆಗ್ತಾ ಇದೆಯಾ? ಸದ್ಯ ಆಗ್ತಾ ಇರೋ ಬೆಳವಣಿಗೆ ಅದನ್ನೇ ಸೂಚಿಸ್ತಾ ಇದೆ. ಒಂದ್ ಕಡೆ ಅಹಿಂದ ನಾಯಕತ್ವ, ಮತ್ತೊಂದ್ ಕಡೆ ದಲಿತ ಸಿಎಂ, ಹೊಸ ಗೇಮ್ಗಳು ದಿನಕ್ಕೊಂದರಂತೆ ಶುರುವಾಗ್ತಾ ಇವೆ. ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಆಟ ಆಡುವುದಕ್ಕೆ ಶುರು ಮಾಡಿದ್ದಾರೆ. ಅಲ್ಲಿಂದಾನೇ ಚೆಕ್ಮೇಟ್ ಇಡ್ತಾರ ಸಿದ್ದರಾಮಯ್ಯ ಬಣಕ್ಕೆ? ಗೊತ್ತಿಲ್ಲ. ಹೈಕಮಾಂಡ್ ಯಾರ ಬೆನ್ನಿಗೆ ನಿಲ್ಲುತ್ತೆ? ಮತ್ತೊಂದು ಕಡೆ ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಬಣದ ನಾಯಕರು ಮೌನ ರಾಗಕ್ಕೆ ಜಾರಿದ್ದಾರೆ. ಕುರ್ಚಿಗಾಗಿ ಸ್ವರವನ್ನ ಹೆಚ್ಚು ಮಾಡುವುದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ. ರಾಹುಲ್ ಆಗಮನದ ಸಂದರ್ಭದಲ್ಲಿ ರಾಜ್ಯಕ್ಕೆ ರಾಹುಲ್ ಗಾಂಧಿ ಬಂದಂತಹ ಟೈಮ್ನಲ್ಲಿ ನಾಯಕತ್ವ ಬದಲಾವಣೆ ಪಕ್ಕಾನ? ಹಾಗಾದ್ರೆ ಯಾರ ಹಸ್ತರೇಖೆಯಲ್ಲಿ ಬರ್ದಿದೆ ಸಿಎಂ ಗಾದಿಯ ಅದೃಷ್ಟ? ಇದು ಸದ್ಯಕ್ಕಿರುವಂತಹ ಕುತೂಹಲ. ರಾಜ್ಯ ರಾಜಕಾರಣದ ಬಗ್ಗೆ ರಾಜ್ಯದಲ್ಲಾಗ್ತಾ ಇರುವಂತಹ ಕುತೂಹಲ ಭರಿತ ಚರ್ಚೆ ಇದು. ಮುಖ್ಯಮಂತ್ರಿಗಳು ರಾಜ್ಯದಲ್ಲಿದ್ದಾರೆ. ನವೆಂಬರ್ 15ನೇ ತಾರೀಕು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸಂಪುಟ ಪುನರ್ರಚನೆಯೇ ಗ್ಯಾರಂಟಿ ಅನ್ನೋದು ಸಿದ್ದರಾಮಯ್ಯ ಅವರ ಮಾತು, ಅವರ ವಿಶ್ವಾಸ. ಅದಕ್ಕಾಗಿ 12ರಿಂದ 15 ಹೊಸ ಸಚಿವರ ಪಟ್ಟಿಯನ್ನ ರೆಡಿ ಮಾಡಿಕೊಳ್ಳುವಂತಹ ಕೆಲಸದಲ್ಲಿ ಸಿದ್ದರಾಮಯ್ಯ ನಿರತರಾಗಿದ್ದಾರೆ. ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ನೇರ ನವೆಂಬರ್ ಬರೋದಕ್ಕೂ ಮುಂಚೆನೆ ಅಕ್ಟೋಬರ್ ಅಂತ್ಯದ ಸಂದರ್ಭದಲ್ಲೇ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಎಲ್ಲರೂ ಕೂಡ ಬಿಹಾರ ಚುನಾವಣೆಯಲ್ಲಿ ಬ್ಯುಸಿ ಇದ್ದಾರೆ, ನೋ ಹೈಕಮಾಂಡ್, ನೋ ಮೀಟಿಂಗ್ ಅಂತ ಹೇಳಿದವರು ಆ ಸ್ಟೇಟ್ಮೆಂಟ್ ಕೊಟ್ಟ 1-2 ಗಂಟೆಯಲ್ಲೇ ದೆಹಲಿ ಫ್ಲೈಟ್ ಹತ್ಬಿಟ್ರು. ದಿಢೀರ್ ಅಂತ ದೆಹಲಿ ಪ್ರಯಾಣ ಮಾಡ್ಬಿಟ್ರು. ಯಾವ ಕಾರಣಕ್ಕಾಗಿ ಹೋದ್ರು? ಯತೀಂದ್ರ ಬಗ್ಗೆ ಕಂಪ್ಲೇಂಟ್ ಮಾಡೋದಕ್ಕೆ ಹೋದ್ರ, ಅಥವಾ ನಾಯಕತ್ವ ಬದಲಾವಣೆಯನ್ನ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಹೋದ್ರ? ಇದು ಇರುವಂತಹ ಕುತೂಹಲ. ಸದ್ಯ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ಹಲವು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಕ್ಯೂರಿಯಾಸಿಟಿಯನ್ನ ಕ್ರಿಯೇಟ್ ಮಾಡ್ತಾ ಇದೆ. ಏನಾಗಬಹುದು ಅನ್ನುವಂತಹ ಚರ್ಚೆ ಹಳ್ಳಿಗಳ ಜಗಲಿ ಕಟ್ಟೆಗಳಲ್ಲೂ ನಡೀತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಗಮನಿಸಿದ್ದೀವಿ. ಏನಾಗ್ತಾ ಇದೆ? ಮುಖ್ಯಮಂತ್ರಿಗಳು ಮಾಡ್ತಾ ಇರೋದೇನು, ಡಿಕೆ ಶಿವಕುಮಾರ್ ಮಾಡ್ತಾ ಇರೋದೇನು, ಸಿದ್ದರಾಮಯ್ಯ ಆಪ್ತ ಬಣ ಉರುಳಿಸ್ತಾ ಇರುವಂತಹ ದಾಳಗಳೇನು, ಎಲ್ಲವೂ ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮೊದಲನೇದಾಗಿ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಮಾಡ್ತಾ ಇರುವಂತಹ ಗೇಮ್ ಏನು, ಅದನ್ನ ವಿವರವಾಗಿ ನೋಡ್ತಾ ಹೋಗೋಣ. ಕಾಂಗ್ರೆಸ್ ಕ್ರಾಂತಿಯ ಚರ್ಚೆ ನಡೀತಾ ಇದೆ. ಈ ಚರ್ಚೆಯ ಮಧ್ಯೆಯೇ ರಾಜ್ಯದಲ್ಲಿ ಬಹಳ ಕುತೂಹಲಕಾರಿ ಘಟ್ಟಕ್ಕೆ ಕ್ರಾಂತಿಯ ಚರ್ಚೆ ರೀಚ್ ಆದಂತಹ ಸಂದರ್ಭದಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಿಡಿದಿದ್ದು ರಾಷ್ಟ್ರ ರಾಜಧಾನಿ ದೆಹಲಿಯ ಹಾದಿಯನ್ನ. ಸಿಎಂ ಬಣದ ಮಾತಿನ ಯುದ್ಧ ಆದ್ರೆ ಡಿಕೆ ಶಿವಕುಮಾರ್ ನೇರ ಹೈಕಮಾಂಡ್ ಆಯುಧವನ್ನೇ ಕೈಗೆತ್ತಿಕೊಂಡ್ಬಿಟ್ರು. ಯಾಕಂದ್ರೆ ಇಲ್ಲಿ ಸಿದ್ದರಾಮಯ್ಯ ಬಣದ ನಾಯಕರು ಒಬ್ಬೊಬ್ಬರು ಒಂದೊಂದು ಸ್ಟೇಟ್ಮೆಂಟ್ ಅನ್ನ ಕೊಡೋದಕ್ಕೆ ಆರಂಭ ಮಾಡಿದ್ರು. ಶುರುವಾಗಿದ್ದೆಲ್ಲಿಂದ? ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರ ಬೆಳಗಾವಿಯ ಹೇಳಿಕೆಯಿಂದ. ವೈಚಾರಿಕವಾಗಿ, ಸೈದ್ಧಾಂತಿಕವಾಗಿ ಅಹಿಂದ ವರ್ಗವನ್ನ ಮುನ್ನಡೆಸೋದಕ್ಕೆ ಮುಂದೆ ಮಾರ್ಗದರ್ಶಕರಾಗಿರೋರು ಸತೀಶ್ ಜಾರಕಿಹೊಳಿ ಅಂತ ಹೇಳಿ ಉತ್ತರಾಧಿಕಾರಿಯ ಘೋಷಣೆ ಮಾಡಿರುವಂತಹ ರೀತಿನಲ್ಲಿ ಮಾತನಾಡ್ಬಿಟ್ರು. ಅಲ್ಲಿಂದ ಶುರುವಾಯಿತು. ಅಲ್ಲಿಂದ ಕ್ರಾಂತಿಯ ಚರ್ಚೆ ಜೋರಾಗ್ಬಿಡ್ತು. ಕ್ರಾಂತಿಯ ಕಾಡ್ಗಿಚ್ಚು ರಾಜ್ಯ ರಾಜಕಾರಣದಲ್ಲಿ ಹಬ್ಬಿಬಿಡ್ತು. ಒಬ್ಬೊಬ್ಬರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದ ಹಾಗೆ, ಯತೀಂದ್ರ ಸಿದ್ದರಾಮಯ್ಯ ಅವರ ಸಪೋರ್ಟಿಗೆ ನಿಲ್ತಾ ಇದ್ದ ಹಾಗೆ ಡಿಕೆ ಶಿವಕುಮಾರ್ ನೇರವಾಗಿ ಹೈಕಮಾಂಡ್ ಮೊರೆ ಹೋಗುವಂತಹ ಕೆಲಸವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ದೆಹಲಿಗೆ ತೆರಳ್ತಾರೆ. ಯಾವಾಗ? ನವೆಂಬರ್ 15ನೇ ತಾರೀಕು ಬಿಹಾರ ಎಲೆಕ್ಷನ್ ನ ರಿಸಲ್ಟ್ ಬಂದ ಮರುದಿನ ಅವ್ರು ಹೋಗ್ತಾ ಇರೋದು. ಆದ್ರೆ ನವೆಂಬರ್ 15ಕ್ಕೆ ಸಿದ್ದರಾಮಯ್ಯ ಹೋಗೋದಕ್ಕೆ ಸಿದ್ಧರಾಗಿದ್ರೆ ಅವ್ರು ಹೋಗೋದಕ್ಕೂ ಮುಂಚೆನೆ ನಿನ್ನೆಯೇ ದೆಹಲಿ ಪ್ರಯಾಣ ಮಾಡಿಬಿಟ್ಟಿದ್ದಾರೆ ಡಿಸಿಎಂ ಡಿಕೆಶಿ. ದೆಹಲಿಯಲ್ಲೇ ಠಿಕಾಣಿಯನ್ನ ಹೂಡಿದ್ದಾರೆ ಡಿಕೆ ಶಿವಕುಮಾರ್. ಅಲ್ಲಿದ್ದು ಏನು ಮಾಡ್ತಾರೆ?
ವರಿಷ್ಠರ ಭೇಟಿಗೆ ನಿರಂತರವಾಗಿ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿರುವಂತಹ ಮಾಹಿತಿ. ಅದರಲ್ಲೂ ಯಾರ ಭೇಟಿ? ರಾಹುಲ್ ಗಾಂಧಿ. ಎಐಸಿಸಿಯ ಕಾಂಗ್ರೆಸ್ನ ನಿಖರವಾದಂತಹ ಹೈಕಮಾಂಡ್ ಯಾರು ಅಂದ್ರೆ ಅದು ರಾಹುಲ್ ಗಾಂಧಿ. ನಿರ್ಧಾರವನ್ನ ತಗೊಳ್ಳೋರು ಯಾರು ಅಂದ್ರೆ ಅದು ರಾಹುಲ್ ಗಾಂಧಿ. ಅಧ್ಯಕ್ಷರು ಯಾರೇ ಇರಬಹುದು, ಪದಾಧಿಕಾರಿಗಳು ಯಾರೇ ಇರಬಹುದು, ರಾಹುಲ್ ಗಾಂಧಿ ಹೇಳಿದ್ದೇ ಅಂತಿಮ ಅನ್ನುವಂಥ ಒಂದು ಮಾತಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಅವರ ಪಕ್ಷದ ನಾಯಕರೇ ಅದನ್ನು ಹೇಳ್ತಾರೆ. ಹಾಗಾಗಿ ರಾಹುಲ್ ಗಾಂಧಿಯವರನ್ನೇ ಪ್ರತ್ಯೇಕವಾಗಿ ಭೇಟಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅನ್ನುವಂಥ ಮಾತಿದೆ. ಅವರನ್ನ ಭೇಟಿ ಮಾಡಿನೇ ವಾಪಸ್ ಬರೋದಂತೆ. ಹಾಗಾದ್ರೆ ಭೇಟಿಯ ಸಂದರ್ಭದಲ್ಲಿ ಏನ್ ಚರ್ಚೆಯನ್ನ ಮಾಡ್ತಾರೆ? ನಾಯಕತ್ವ ಬದಲಾವಣೆಯ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ. ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ನೀವು ಅವತ್ತು ನನಗೆ ಮಾತು ಕೊಟ್ಟಿದ್ರಿ. ಯಾವಾಗ? 2023ರಲ್ಲಿ ಮುಖ್ಯಮಂತ್ರಿಯ ಆಯ್ಕೆಯ ಸಂದರ್ಭದಲ್ಲಿ ನೀವು ಭರವಸೆಯನ್ನ ಕೊಟ್ಟಿದ್ರಿ. 2.5 ವರ್ಷ ಒಬ್ರು, 2.5 ವರ್ಷ ಒಬ್ರು. ಇದು ನೀವೇ ಕೊಟ್ಟಂತಹ ಭರವಸೆ. ಈ ಕಾಲ ಸನ್ನಿಹಿತ ಆಗಿದೆ, ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡೋದಕ್ಕೆ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್. ಒಪ್ಪಂದ ಆಗಿದೆ ಅನ್ನೋದು ಮಾಧ್ಯಮಗಳ ಸೃಷ್ಟಿಯಲ್ಲ. ಖುದ್ದು ಡಿ ಕೆ ಶಿವಕುಮಾರ್ ಅವರು ರಾಷ್ಟ್ರೀಯ ಮಾಧ್ಯಮಕ್ಕೆ ಕೊಟ್ಟಂತಹ ಸ್ಟೇಟ್ಮೆಂಟ್. ನಾನು ಸಿದ್ದರಾಮಯ್ಯ ಒಪ್ಪಂದದಲ್ಲಿದ್ದೀವಿ ಅನ್ನುವಂಥ ಮಾತನ್ನ ಹೇಳಿದ್ರು. ನಾಯಕತ್ವ ಬದಲಾವಣೆಯನ್ನ ಕನ್ಫರ್ಮ್ ಮಾಡ್ಕೊಳ್ಳೋದ್ರ ಬಗ್ಗೆ ಚರ್ಚೆಯ ಜೊತೆಗೆ ಯತೀಂದ್ರ ಹಾಗೆ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆಯ ಬಗ್ಗೆಯೂ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ. ಯಾರೂ ನಾಯಕತ್ವದ ಬಗ್ಗೆ ಮಾತನಾಡಬಾರ್ದು ಅಂತ ನೀವು ಹೇಳ್ತೀರಿ. ನೀವು ಹೇಳಿದ್ದಕ್ಕೆ ನನ್ನ ಬಣದ ನಾಯಕರು ಯಾರ್ಯಾರು ಮಾತನಾಡಿದ್ರು ಅವರೆಲ್ಲರಿಗೂ ಕೆಪಿಸಿಸಿ ಅಧ್ಯಕ್ಷನಾಗಿ ನಾನು ನೋಟಿಸ್ ಕೊಡುವಂತಹ ಕೆಲಸ ಮಾಡಿದ್ದೀನಿ. ಆದ್ರೆ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ನೇರವಾಗಿ ಉತ್ತರಾಧಿಕಾರಿಯ ಚರ್ಚೆಯನ್ನ ಆರಂಭ ಮಾಡಿಬಿಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ 2028ಕ್ಕೆ ನಾನು ಸಿಎಂ ಸ್ಥಾನಕ್ಕೆ ಕ್ಲೈಮ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅವರ ಹೇಳಿಕೆಗೆ ಕಡಿವಾಣ ಹಾಕೋದಿಲ್ವಾ ನೀವು ಅನ್ನೋ ವಿಚಾರವನ್ನ ರಾಹುಲ್ ಗಾಂಧಿಯ ಮುಂದೆ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ ಸಿಎಂ ಡಿ ಕೆ ಶಿವಕುಮಾರ್. ಇನ್ನು ರಾಜ್ಯದಲ್ಲಿ ಮೌನವಾಗಿದ್ದು ದೆಹಲಿಯ ಗೋಡೆಯ ನಡುವೆ ಮಾತನಾಡೋಕೆ ಮುಂದಾಗಿದ್ದಾರೆ ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಒಬ್ಬ ಜಾಣ್ಮೆಯ ರಾಜಕಾರಣಿ. ಎಲ್ಲಿ ಮಾತನಾಡಬೇಕು ಅನ್ನೋದು ಅವ್ರು ಬಹಳ ಚೆನ್ನಾಗಿ ಗೊತ್ತಿದೆ. ಜೊತೆಗೆ ಅಧಿಕಾರ ಹಸ್ತಾಂತರದ ವಿಚಾರ ಬರುವಂತಹ ಟೈಮ್ನಲ್ಲಿ ಬೆಣ್ಣೆಯಿಂದ ಕೂದಲು ತೆಗೆದ ರೀತಿ ಆ ಪ್ರೋಸೆಸ್ ಆಗ್ಲಿ ಅಂತ ಹೇಳಿ ಕಾಯ್ತಿದ್ದಾರೆ ಡಿ ಕೆ ಶಿವಕುಮಾರ್. ರಾಡಿ ಮಾಡ್ಕೊಂಡ್ಬಿಟ್ರೆ ನಾಳೆ ದಿನ ನನ್ನ ಬುಡಕ್ಕೆ ಬರಬಹುದು, ನನಗೆ ಕಷ್ಟ ಆಗಬಹುದು, ಅಧಿಕಾರ ಹಸ್ತಾಂತರ ಆಗದೇ ಇರಬಹುದು. ಇದನ್ನ ಬಹಳ ಚೆನ್ನಾಗಿ ಅರ್ಥಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್. ಆ ಕಾರಣಕ್ಕಾಗಿನೇ ಯತೀಂದ್ರ ಹೇಳಿಕೆಯನ್ನ ಕೊಟ್ಟಾಗ್ಲೂ, ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಾಗ್ಲೂ ಅದನ್ನ ಕಟು ಪದಗಳಿಂದ, ತೀಕ್ಷ್ಣ ಪದಗಳಿಂದ ತಿರುಗೇಟನ್ನ ಕೊಡದೆ ನೇರವಾಗಿ ಹೈಕಮಾಂಡ್ ಮೊರೆ ಹೋಗಿದ್ದಾರೆ. ಅಲ್ಲೇ ಬಗೆಹರಿಸ್ಕೊಂಡು ಬರ್ತೀನಿ ನಾನು ಅಂತ ಹೇಳಿ ಅಲ್ಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಅಲ್ಲಿ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶ ಕೊಡ್ತಾರಾ ಗೊತ್ತಿಲ್ಲ. ಏನ್ ಚರ್ಚೆ ಆಗತ್ತೆ, ಡಿ ಕೆ ಶಿವಕುಮಾರ್ ಅವರಿಗೆ ಭರವಸೆ ಸಿಗುತ್ತಾ, ಬಂದ ಮೇಲ್ ಗೊತ್ತಾಗತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.